ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುಳೆದಗುಡ್ಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಸೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದು, ವಿರೋಧ ಮಾಡಿ ತಾಲೂಕು ಹಾಲುಮತ ಸಮಾಜದ ವತಿಯಿಂದ ತಾಲೂಕಿನ ಐಪಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ರಮೇಶ್ ಬೂದಿಹಾಳ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿದರು. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಹೊರಡಿಸಿರುವ ಶೋಕಾಸ್ ನೋಟಿಸ್ ಕೊಟ್ಟಿರುವುದು ಖಂಡನೀಯ. ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಪಾಲಿನ ಆಶಾಕಿರಣ, ಹಸಿವು ಮುಕ್ತ ಕರ್ನಾಟಕ ಮಾಡಿದ ಅಣ್ಣರಾಮಯ್ಯ, ದೇವರಾಜ್ಯ ಅರಸು ಬಿಟ್ಟರೆ ಸಿದ್ದರಾಮಯ್ಯ ಅವರು 5 ವರ್ಷ ರಾಜಕೀಯವನ್ನ ಪೂರೈಸಿ ಮುಗಿಸಿ ಮತ್ತೆ 2ನೇ ಬಾರಿ ಸಿಎಂ ಆಗಿ 15 ಬಜೆಟ್ ಅನ್ನು ಮಂಡಿಸಿದ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಸಹಿಸುವುದಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರವು ರಾಜ್ಯ ಭವನವನ್ನ ದುರುಪಯೋಗಪಡಿಸಿಕೊಳ್ಳುತ್ತೆ. ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆದೆ ರಾಜ್ಯದಾದ್ಯಂತ ಹೋರಾಟ ಕುರುಬ ಸಂಘ ಮಾಡುತ್ತೆ ಎಂದರು. ರಮೇಶ್ ಬೂದಿಹಾಳ್ ಹೇಳಿದ್ದಾರೆ. ಡಿಎಸ್ ಗೌಡ್ರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿದರು. ಬಿಜೆಪಿ ನಾಯಕರು ಸಾಕಷ್ಟು ಭ್ರಷ್ಟಾಚಾರ, ಜೆಡಿಎಸ್ ನಾಯಕರು ಭ್ರಷ್ಟಾಚಾರ ಮಾಡಿದ್ದಾರೆ. ಅವರಿಗೆ ಯಾಕೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ? ಏನೋ ಮಾಡದೆ ಇರುವ ಭಾಗ್ಯಗಳ ಸರಮಾಲೆಯನ್ನ ಕೊಟ್ಟಂತಹ ಕರ್ನಾಟಕದಲ್ಲಿ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅಂತವರ ಮೇಲೆ ನೀವು ಪ್ರಾಸಿಕ್ಯೂಷನ್ ನೋಟಿಸ್ ಜಾರಿ ಮಾಡ್ತೀರಿಯಲ್ಲ ರಾಜ್ಯಪಾಲರೇ, ನಿಮ್ಮ ವಿರುದ್ಧ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ನಿಮ್ಮನ್ನು ರಾಜ್ಯ ಭವನದಿಂದ ತೆಗೆದು ಹಾಕಬೇಕು. ನಿಜವಾದ ರಾಷ್ಟ್ರಪತಿಗಳಾದ್ರೆ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶ ಮಾಡಿ ಶೋಕಾಸ್ ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಬೇಕು ಅಂತ ರಾಜ್ಯಪಾಲರಿಗೆ ಆದೇಶ ಹೊರಡಿಸಬೇಕು. ಆದೇಶ ಮಾಡದಿದ್ರೆ ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯ ಅವರ ಪರ ಕುರುಬರು, ಹಿಂದುಳಿದ ವರ್ಗದವರು ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಲಿಂಗರಾಜ್ ವಾಲಿಕರ್ ಮಾತನಾಡಿ, ಕರ್ನಾಟಕ ಕುರುಬ ಸಂಘ ತಾಲೂಕು ಗುಳೇದಗುಡ್ಡ ಕಾರ್ಯಾಧ್ಯಕ್ಷರು ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯ ಒಬ್ಬ ಜಾತ್ಯತೀತ ರಾಜಕಾರಣಿ. 45 ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯಕಾರಣ ಮಾಡಿದಂತಹ ಏಕೈಕ ಹಿಂದುಳಿದ ವರ್ಗದ ಕುರುಬ ಸಮಾಜದ 2ನೇ ಬಾರಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಯುವುದು ಬಿಜೆಪಿಯವರಿಗೆ ಮತ್ತು ಜೆಡಿಎಸ್ನವರಿಗೆ ಇವರು ಏನೇ ಮಾಡಿದ್ರು ಸಿದ್ದರಾಮಯ್ಯ ಅವರ ಒಂದು ಕೂದಲು ಕೂಡ ಎತ್ತುಕಾಗಲ್ಲ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾಲು ಏನೂ ಇಲ್ಲ. ಅದು ಸಿದ್ದರಾಮಯ್ಯ ಅವರ ಭಾವ ಮೈದ. ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನದ ರೂಪದಲ್ಲಿ ಕೊಟ್ಟಿರುವ ಆಸ್ತಿ 3 ಎಕರೆ 16 ಗುಂಟೆ. ಇದರಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಆದರೂ ಕೂಡ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಕೇಂದ್ರ ಸರ್ಕಾರದ ಮೂಲಕ ರಾಜ್ಯಪಾಲರಿಗೆ ಒತ್ತಡ ಹಾಕಿ ನೋಟಿಸ್ ಜಾರಿ ಮಾಡ್ತಾರೆ. ಅದು ಒಬ್ಬ ಖಾಸಗಿ ವ್ಯಕ್ತಿ ದೂರಿನ ಮೇಲೆ ಶೋಕಾಸ್ ನೋಟಿಸ್ ಅನ್ನ 1 ದಿನದಲ್ಲಿ ಸಿದ್ದರಾಮಯ್ಯ ಅವರಿಗೆ ಜಾರಿ ಮಾಡ್ತಾರೆ. ಅದು ರಾಜಕೀಯ ಕುತಂತ್ರ, ಷಡ್ಯಂತ್ರ. ಇದನ್ನ ಕುರುಬ ಸಮಾಜ ಸಹಿಸಲ್ಲ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ವಾಪಸ್ ಪಡೆಯಬೇಕು. ವಾಪಸ್ ಪಡೆಯದಿದ್ರೆ ಕುರುಬ ಸಂಘಟನೆಗಳು ಸಂಗೊಳ್ಳಿ ರಾಯಣ್ಣ ಹೇಗೆ ಬ್ರಿಟಿಷರ ವಿರುದ್ಧ ರಕ್ತ ಕ್ರಾಂತಿಯನ್ನು ಮಾಡಿದ್ದಾನೆ, ಹಾಗೆ ಕರ್ನಾಟಕದಲ್ಲಿ ಸಹ ರಕ್ತ ಕ್ರಾಂತಿಯಾಗುವಲ್ಲಿ ಯಾವುದೇ ಸಂದೇಹ ಇಲ್ಲ. ಕುಂತ್ರ ಕುರುಬ ನಿಂತ್ರೆ ಕಿರುಬ ಎಂದು ಹೇಳಿದ್ದಾರೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಕಂಡಂಥ ಧೀಮಂತ ನಾಯಕ, ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬರ ಅವರಿಗೆ ಪ್ರಾಸಿಕ್ಯೂಷನನ್ನು ನೀಡಿದಂತಹ ನಮ್ಮ ರಾಜ್ಯದ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಗುಳಗುಡ್ಡ ಹಾಲುಮತ ಸಮಾಜದ ಎಲ್ಲ ಮುಖಂಡರು ಸೇರಿ ಅವರಿಗೆ ನಾವು ಆ ಪ್ರಾಸಿಕ್ಯೂಷನನ್ನು ಹಿಂಪಡಿಬೇಕಂತೇಳಿ ಅವರಿಗೆ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾಕಂತಂದರೆ ಈ ಪ್ರಾಸಿಕ್ಯೂಷನನ್ನು ಹಿಂಪಡೆದೇ ಹೋದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಗುಳಗುಡ್ಡ ಹಾಲುಮತ ಸಮಾಜದ ವತಿಯಿಂದ ಹಾಗೂ ಎಲ್ಲ ಸಮಾಜದ ವತಿಯಿಂದ ಬಡವರು, ದೀನದಲಿತರು ಎಲ್ಲ ಸಮಾಜದವರು ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತೀವಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಈ ನಮ್ಮ ಕರ್ನಾಟಕ ರಾಜ್ಯದ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಬಡ ವರ್ಗದವರನ್ನು ಮೇಲೆತ್ತುವಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸವನ್ನು ಈ ಬೇರೆ ಪಕ್ಷದವರಾದಂಥ BJP ಇರ್ಬೋದು, JDSನವರು ಇರ್ಬೋದು, ಕೆಲವು ನಾಯಕರುಗಳು ಸಹಿಸಿಕೊಳ್ಳದ ಆಗದೇ ಇರುವ ಕಾರಣ ಅವರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ಪ್ರಾಸಿಕ್ಯೂಷನ್ ಜಾರಿ ಮಾಡಲು ಸೂಚನೆಯನ್ನು ಮಾಡಿ ಈ BJP ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ರವರು ಈ ಪ್ರಾಸಿಕ್ಯೂಷನ್ ಹಿಂಪಡಿಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಿ ನಮ್ಮ ಹಾಲುಮತ ಸಮಾಜದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಈ ಒಂದು ಮುಡಾ ಪ್ರಕರಣದಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಕಳಿಸಿರ್ತಕ್ಕಂಥ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್
ರವರು ಈ ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡ್ತಕ್ಕಂಥ ಈ ಒಂದು ಕೆಲಸವನ್ನು ನಾವು ಖಂಡಿಸ್ತಾ ಇದ್ದೇವೆ. ಮೇಲಾಗಿ ಇವರನ್ನು ಮಾನ್ಯ ಗಣವೇತ ರಾಜ್ಯಪಾಲರನ್ನ ರಾಷ್ಟ್ರಾಧ್ಯಕ್ಷರಾದಂಥ ಶ್ರೀಮತಿ ದ್ರೌಪದಿ ಮುರ್ಮುರವರು ಈ ಕೂಡಲೇ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಬಲವಾಗಿ ಒಂದು ಈ ಸಂದರ್ಭದಲ್ಲಿ ಹೇಳಲು ಗುಳೇದಗುಡ್ಡ ತಾಲೂಕಾ ಕುರುಬರ ಸಂಘದ ಸರ್ವ ಸದಸ್ಯರು ಒಮ್ಮತದಿಂದ ನಾವೆಲ್ಲ ಈ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರ್ತಕ್ಕಂಥ ಗಣವೇತ ರಾಜ್ಯಪಾಲರು ಈ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು. ಭಾಳ ವೇಟ್ ಮಾಡಿದ್ರು. ಆದರೆ ಇಂತಹ ಅವರ ಒಂದು BJP ಮತ್ತು JDS ಕುತಂತ್ರದಿಂದ, ಯಾಕಂದ್ರೆ ರಾಜ್ಯದಲ್ಲಿ ಈಗ ಅವ್ರು ಏನು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯೊಳಗೆ ಮದುವೆ ಆದರೂ ಇನ್ನು ನಾಳೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆಯೊಳಗೆ ಅವರು ಡೈವರ್ಸ್ ಆಗುವಂಥ ಕೆಲಸಕ್ಕೆ ಬಂದಾರ. ಆ ಕಾರಣ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಹಾದಿರಲಿಲ್ಲ. ಅವರು ಏನಾರ ಮಾಡಿ ಇದೊಂದು ಗದ್ದಲ ಮಾಡಬೇಕು. ಯಾಕಂದ್ರೆ ಅಹಿಂದ್ ವರ್ಗದ ನಾಯಕ, ಕರ್ನಾಟಕ ರಾಜ್ಯ ಕಂಡ ಧೀಮಂತ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮ್ಯಾಗ ಹಿಂದೊಮ್ಮೆ ಯಾವುದೋ ಒಂದು ಟೊಬ್ಲೆಟೋ ಯಾವುದೋ ವಾಚಿನ ಪ್ರಕರಣ ಬಂತು. ಅದರಾಗೂ ಮಣಿಲಿಲ್ಲ. ಆ ಪ್ರಕರಣದೊಳಗೂ ಇವರು ಅಪರಾಧಿ ಅಲ್ಲ. ಇದು ಕೂಡ ಇವ್ರನ್ನ ಅಫೆನ್ಸ್ ಇವರೊಬ್ಬ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸುವಂಥ ವಿಚಾರಕ್ಕೆ ಇವರು ಪ್ರಾಸಿಕ್ಯೂಷನ್ ಅಂಥೇಳಿ ನ್ಯಾಯಾಲಯಕ್ಕೆ ಏನು ಈ ಒಂದು ವಿಚಾರವನ್ನು ರಾಜ್ಯಪಾಲರು ಕಳಿಸಿದ್ದಾರೆ. ಇದು ಬಹಳ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕಪ್ಪ ಅಂತಂದ್ರೆ ಇವರು ಅನೇಕ ಗಣವೇತ ರಾಜ್ಯಪಾಲರ ಟೇಬಲ್ ಮ್ಯಾಗ ಹಲವಾರು ಪ್ರಕರಣಗಳದಾವು. JDSನವರು ಅದಾವು, BJP ಅವರು ಅದಾವು, ಸಾಕಷ್ಟು ಮಂಡ ಮುಚ್ಚಾರಿ ಇವರು. ಆದ್ರೆ ರಾಜ್ಯದೊಳಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕೆ ಬೇರೆ ಮಾರ್ಗ ಇಲ್ಲ. ಇದು ಒಂದು ಬಹುಮತ ಹೊಂದಿರತಕ್ಕಂಥ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕಂತಕ್ಕಂಥ ಇವರು ಒಂದು ಕಾರ್ಯ ಇದು ಅಲ್ಲಲ್ಲ. ಈ ಕೇಂದ್ರ ಸರ್ಕಾರದವರು ಈಗ ಒಂದು ರಾಜ್ಯಪಾಲರನ್ನ ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಬಹುಶಃ ಅವರು ಮಾಡ್ತಿರ್ಲಿಲ್ಲ ಏನೋ, ಅವರು ಮೇಲಿನ ಮೇಲೆ BJP ಅವರು JDSನವರು ಕೂಡ ಕೇಂದ್ರಕ್ಕೆ ಒತ್ತಾಯ ಆಗ್ತಾರೆ. ಕೇಂದ್ರದವರು ರಾಜ್ಯಪಾಲರಿಗೆ ಒಂದು ಒತ್ತಡ ಮಾಡಿರ್ತಕ್ಕಂಥ ಈ ಒಂದು ದುರಂಕಾರಿ ಕೆಲಸ ಇದು. ಮಾಧ್ಯಮದವರಿಗೆ ಸಂಜೆ ನಮಸ್ಕಾರ ತಿಳಿಸುತ್ತಾ, ಇವತ್ತಿನ ದಿವಸ ಏನು ಸಿದ್ದರಾಮಯ್ಯನವರ ಬಗ್ಗೆ ರಾಜ್ಯಪಾಲರು ಇವತ್ತೇನೊಂದು ರಾಜೀನಾಮೆಯನ್ನು ಕೇಳಿದ್ದಾರೆ. ದಯಮಾಡಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಹಿಂದುಳಿದ ಒಬ್ಬ ನಾಯಕನ ಬಗ್ಗೆ, ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ 5 ವರ್ಷ ಅವಧಿಯನ್ನು ಮುಗಿಸಿ 2ನೇ ಬಾರಿಗೆ ಮತ್ತೆ ಮುಖ್ಯಮಂತ್ರಿಯಾಗಿ ಇವತ್ತು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಪರವಾಗಿ 5 ಭಾಗ್ಯಗಳನ್ನು ಕೊಡುತ್ತಾ ತಾವು ಏನು ಅನ್ನೋದನ್ನು 2ನೇ ದೇವರಾಜ ಅರಸು ಅಂತ ಏನೊಂದು ಹೆಸರನ್ನು ಇವತ್ತು ಪಡ್ಕೊಂಡಿದ್ದಾರೆ. ಅಂಥ ವ್ಯಕ್ತಿಯನ್ನು ಇಡೀ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಹಾಗೆ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ರಾಜಕಾರಣಿ ಬಗ್ಗೆ ಇವ್ರು ಏನಾದರೂ ಮಾಡಿ ಇವ್ರಿಗೆ ಕೆಟ್ಟ ಹೆಸರು ತಂದು ಇವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕಂತ ಇವ್ರನ್ನ ಒಂದು ಭ್ರಮೆಯನ್ನು ಇಟ್ಕೊಂಡು ಇವನ್ನೆಲ್ಲ ಹೊಟ್ಟಿದ್ದಾರಲ್ಲ, ದಯಮಾಡಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ತಾವು ರಾಜ್ಯಪಾಲರಲ್ಲಿ ಮನವಿಯನ್ನು ಮಾಡಿಕೊಂಡು ಆ ರಾಜೀನಾಮೆಯನ್ನು ಒಂದು ಹಿಂಪಡೆದರೆ ಇಡೀ ರಾಜ್ಯಕ್ಕೆ ಮತ್ತು ಇಡೀ ರಾಜ್ಯ ಕುರುಬರ ಸಂಘಕ್ಕೆ ತಾವೊಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತಾರೆ. ಇದೇನಾದರೂ ಮುಂದುವರೆದಿದ್ದೇ ಆಯ್ತಂದರೆ ಬರುವ ದಿನಮಾನದಲ್ಲಿ ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮುಖಾಂತರ ಅಲ್ಲ, ಮತ್ತೇನಾದರೂ ಮುಂದೆ ಹೆಚ್ಚು ಮಾಡ್ತಾ ಹೋದರೆ ರಾಜ್ಯ ಅಂತ ರಕ್ತ ಕ್ರಾಂತಿ ಕೂಡ ಆಗೋದ್ರಲ್ಲಿ ಸಂಭವವಿಲ್ಲ. ಆದಷ್ಟು ಬೇಗ ಇದಾಗುತ್ತೆ. ದಯಮಾಡಿ ತಾವು ಬದಲಾಗಬೇಕು, ತಾವು ತಿಳಿದುಕೊಳ್ಬೇಕು. ಆದಷ್ಟು ಬೇಗ ಅಂತ ಧೀಮಂತ ನಾಯಕನ ಬಗ್ಗೆ ಏನು ತಾವೇನು ಹೊಟ್ಟಿದ್ದಾರೆ, ಏನಾದರೂ ಮಾಡಿ ಅಧಿಕಾರದಿಂದ ಇಳಿಸಬೇಕು, ಕಪ್ಪು ಚುಕ್ಕಿಯನ್ನು ತರಬೇಕಂತ ತಮ್ಮ ಪ್ರಮೇಯಲ್ಲಿ ಇಟ್ಕೊಂಡು ಹೊಂಟಿದ್ದಾರಲ್ಲ, ಮೊದಲು ನೀವು ಸುಧರಿದ್ದೀರಾ, ಮೊದಲು ತಾವು ಪ್ರಾಮಾಣಿಕ ಇದ್ದೀರಾ. ನಿಮ್ಮ ಪಕ್ಷದಲ್ಲೇ ನಿಮ್ಮಲ್ಲಿ ಒಕ್ಕಟ್ಟಿಲ್ಲ, ನಿಮ್ಮಲ್ಲಿ 2 ಮನೆಯನ್ನು ಇಟ್ಟುಕೊಂಡು ನೀವೇನೋ ಅವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಾ ಹೊಂಟಿದ್ದಿರಲ್ಲ, ಮೊದಲು ನೀವು ಸುದ್ದಿದ್ದೀರಾ ಅಂತ ಕೇಳ್ತೀನಿ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಯಾರ್ಯಾರು ಏನೇನಿದ್ರು ಅನ್ನೋದನ್ನು ನಾನು 1996ರಿಂದ ನಾನು ನೋಡ್ತಾ ಬಂದಿದ್ದೇನೆ. ಒಬ್ಬ ಉದಾಹರಣೆಗೆ CT ರವಿ ಅಂತ ಒಬ್ಬ ವ್ಯಕ್ತಿ, ಮಾಜಿ ಮುಖ್ಯಮಂತ್ರಿ ಬಗ್ಗೆ ಹೇಳ್ತೀನಿ. ನಾನು ಒಬ್ಬ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಇವರು ಸಂಘಟನಾ ಕಾರ್ಯದರ್ಶಿಯಾಗಿ ಇವರು ಕೆಲಸ ಮಾಡ್ತಾಯಿದ್ರು. ಪಕ್ಷದ ಆಫೀಸ್ನಲ್ಲಿ ಒಂದು ಸಿಸ್ಟಮ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ, ಒಂದು ಬೈಕಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಮತ್ತೊಂದು ಬೈಕ್ ಕೈ ಮಾಡಿ ಹೋಗುವಂಥ ವ್ಯಕ್ತಿ, ಹೆಗಲಿ ಚೀಲ ಹೋಗುವಂಥ ವ್ಯಕ್ತಿ ಇವತ್ತು ಸಾವಿರಾರು ಕೋಟಿ ಕಾಫಿ ತೋಟವನ್ನು ಮಾಡಿದ್ದಾನೆ ಅಂದರೆ ಅದು ಹೇಗೆ ಮಾಡಿದ, ಎಲ್ಲಿಂದ ಮಾಡಿದ? ಇದೇ ಅಲ್ಲ ರಾಜ್ಯದಲ್ಲಿ ತುಡುಗು ಮಾಡಿ, ಕಳುವು ಮಾಡಿ, ದರೋಡೆ ಮಾಡಿದ್ದಲ್ಲ. ಅಂಥ ಒಂದು ಸಾಕಷ್ಟು BJPಯಲ್ಲಿ ಅಧಿಕಾರ ಮಾಡಿದಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸಾಕಷ್ಟುಗಳಿದ್ದಾರೆ. ಅಂಥವ್ರನ್ನು ತೆಗೆದರೆ ಇನ್ನೂ ಸಾಕಷ್ಟು ಬಗದಂಗೆಲ್ಲ ಸಾಕಷ್ಟು ಜನ ಸಿಗ್ತವೆ. ಅದನ್ನು ಯಾವುದೂ ಈ ವರ್ಷ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಇವತ್ತು ಒಬ್ಬ ಒಳ್ಳೆಯ ಮನುಷ್ಯನ ಬಗ್ಗೆ, ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಇವತ್ತು ನೀವೇನು ಕಪ್ಪು ಚುಕ್ಕಿಯಲ್ಲಿ ಹೊಡಿತೀರಲ್ಲ,
ದಯಮಾಡಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ, ನೀವೆಲ್ಲರೂ ಕೂಡಿಕೊಂಡು ಈಗೂ ಇನ್ನೂ ಟೈಮ್ ಇದೆ, ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ಇಡೀ ರಾಜ್ಯ ಕುರುಬ ಸಂಘ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ದಯಮಾಡಿ ರಾಜ್ಯಪಾಲರಿಗೆ ಆ ಒಂದು ಅರ್ಜಿಯನ್ನು ತಿರಸ್ಕರಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ. ಗುಳೇದಗುಡ್ಡ ತಾಲೂಕು ಕುರುಬ ಸಂಘ ಸಿದ್ದರಾಮಯ್ಯ ಪರವಾಗಿ ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಲಿಂಗಪ್ಪ ಹಿರೇಕುರುಬರ, ರಮೇಶ ಬೂದಿಹಾಳ್, ಮುಖೇಶ ಹೊನ್ನೂರ, ನಿಂಗಪ್ಪ ವಾಲಿಕರ್, ಡಿಎಸ್ ಗೌಡರ್, ಹನುಮಗೌಡ ಹೊಸಗೌಡ, ಯಲಗುರ್ದಪ್ಪ ನಾಗಪ್ಪ ಗೌಡ, ವೈಬಿ ಗೌಡರ್, ಜಾವಪ್ಪ ನಾಗಿ, ಮಲ್ಲು ಹುನಗುಂಡಿ, ಬಸವರಾಜ್ ಗುಡಿ, ಹನುಮಂತ ಗಡೇಜ್, ಇನ್ನೂ ಅನೇಕ ಕುರುಬ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.